ದೇವಾ ಚಂಡಪುರ ಚಂಡ ಭುಜ ಬಲ ದಂಡ ಅಂಡಲಿದ್ದ ಬರುವ ರುಂಡಂಗಳಂ ಖಂಡಿಸುವ ದುರ್ಮೂರ್ತಿಯ ಪ್ರಚಂಡ ಇಂಥ ಪಟಪಟನ ಮುಂದೆ ನಿಂತ ಮಾತನಾಡಿದಕ್ಕೆ ನೀನಾರದ ಪಟ ಮುಂದಿನ ಹರಪಟ. ಓಹೋ ದೇವಾ ನಾವುದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿನ ಹೆಸರು ಚಂಡಿವಿನ ಆರ. ಈಗಿನ ಕಾಲದಲ್ಲಿ ಸಾರಥಿಗ ಸುಂಡಿಗ ಆರವನ್ನು ಹಾಕೋದು ಮರುತಾರ. ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮೆಚ್ಚಿ ಹಾಕುತ್ತಾರ ಮಲ್ಲಿಗುವನ ಆರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡಿಸ್ತಾರ ಸೂಳಿಗೆ 4 ತೊಲೆ ಬಂಗಾರದ ಸರ. ಅದನ್ನೆಕ್ಕೊಂಡು ತಿರುಗುತ್ತಾಳಿಕೆ ಓಣಾಗ ಕತ್ತಿಯಂತೆ ಗರ. ಅದನ್ನು ನೋಡಲಾರ್ದ ಬಂದು ತಮ್ಮನ್ನು ಮಾತನಾಡಿಸುವ ಕಡ್ಗುಳ್ಳ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡ ಬರಬೇಕು ನಿಮ್ಮ ನಾಮ ಅಂಕಿತವ. ಸಾರಥಿ ಈ ಭೂಮಂಡದಲ್ಲಿ ನಾವೇ ಗಂಡಗಲಿ ಒಂದು ಅಂಡಲಿದ್ದ ಬರುವ ರಮ್ಯದ ಗುಂಡಿಯನ್ನು ಬಗೆದು ಗಂಡನ ಗೈವ ಭುಜಬಲ ದಂಡ ಯಾಕ್ರಂತೆ ಉಗ್ಗಡಿಸುವ ಎನ್ನೆದುರಿಗೆ ಬರುವ ರಾಕ್ಷಸರಿಗೆ ನಾನೇ ಗಂಡ. ಇಂಥ ಪರಾಕ್ರಮ ವಿಕ್ರಮ ದಶರಥ ಮಹಾರಾಜನ ಪುತ್ರ ಸುಮಿತ್ರ ಗರ್ಭತಿಗೆ ಚಂದ್ರ ಆಗ್ರಜನಾದ ಶ್ರೀರಾಮಚಂದ್ರನ ಬೆಂಗಾವಲಿಗೆ ಬಂದ ಧೀರ ಲಕ್ಷ್ಮಣನಂದು ಜೈ ಬೇರಿಯ ಸಾರಥಿ. ಬರೇ 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 ವೀರ ಲಕ್ಷ್ಮಣ ಮಹಾರಾಜರ ನೀವಾದರೆ ಅಂದವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಾರ್ಥವೇನ ಭೂಪತಿ. ನಚ್ಬಿಡ್ತಿಕ್ಕ ಸಾಕು ಮಾಡಮ್ಮ ಗಂಗಮ್ಮತ್ತಿ ಏನು ಇಟ್ಟುಬಿಟ್ಟಿಗೆ ಬಾಯಿಗೆ. ಬಳಿರೇ ಎಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನ ದೇವಾ ಬಳಿರ ಏಡಿಯಾದ ರಾವಣನು ಚೋರತನದಿಂದ ನಮ್ಮ ಆಗ್ರಜನಾದ ಶ್ರೀರಾಮಚಂದ್ರನ ಸತಿ ಸೀತಾದೇವಿಯನ್ನು ನಾವಿಲ್ಲದ ಸಮಯವನ್ನರಿದು ಕಪಟ ವೇಷದಿಂದ ಕದ್ದೊಯ್ದಿರುವನು. ತತ್ತ ಕಾರಣ ಅವನ ಕುಲವನ್ನು ನಾಶಗೊಯ್ಯಬೇಕೆಂದು ಈ ಸಭೆಗೆ ಬರೋಣ ಸಾರಥಿ. ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಆಂಜನೇಯನ್ ಕರ್ಕೊಂಬರಿ ಆಂಜನೇಯ. ದೇವ ತಾವುದಾರಂದು ಕೇಳಿದೆ. ಅನ್ನವ ದೇವ ಸಡ್ಡಗರದಿಂದ ಶ್ರೀ ಜಡ ಜಾಂಬಕ ಪಾಲ್ಗೊಳಿಸುವ ಉಟ್ಟುಪತಿ ಜಡ ಜಾಕ್ಷನಯನ ಒಟಗಿರದ ಮನ ಶಂಭ ಭೃಂಗವ ನಿಲ್ಲಿಸಿ. ದೇವ ಈ ಸಭಾ ಮಂದಿರಕ್ಕೆ ಬಂದಿರುವುದಾರೆಂದು ಚಂದದಿಂದ ಮಾತನಾಡಿಸುವ ಬಂದವರ ಮಾನ್ಯವ ಮೊದಲ ನಮವ. ಓಹೋ ದೇವ ನಾವುದಾರಂದರೆ ಅದರೊಳಗೆ ನಿಂತು ಗಟ್ಟಿಯಾಗಿ ಮಾತನಾಡಿಸುವ ದೊಡ್ಡ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಸಾರಥಿ ನಾವುದಾರಂದರೆ ನಾವುದಾರ ದೇವ. ಕೌಜಪಾತಿ ಭರದ್ವಾಜನ ಮಿತ್ರ ಗೌತಮ ಜಮದಾಗ್ಲೆ ವಸಿಷ್ಠರಂಬ ರುಚಿಗಳ ಪೈಕಿ ಮೊದಲನಾದ ಕೌಜಪ ಮಹಾಮುನಿಯರ ಜ್ಯೇಷ್ಠ ಮಡದಿಗಳಾದ ದತಿಯ ದೇವೆ ತೃತೀಯ ಪುತ್ರನಾದ ಬೊಳರೇ
ವಿಭೀಷಣಂದು ಜಯಬೇರನ್ನು ಓಡಿಸುವಂತ ನಾಗ ಸಾರಥಿ ಬಲೆ 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 ವಿಭೀಷಣ ಮಹಾರಾಜರ ನೀವಾದರೆ ಸುಂದರವಾದ ಈ ಸಭಾಮಧ್ಯಕ್ಕೆ ಬಂದ ಕಾರಾರ್ಥವೇನೋ ದೇವ ದಿವ್ಯ ಪ್ರಭಾವ. ಗೋಳಿರೆಗಳ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಶ್ರೀರಾಮಚಂದ್ರ ಮೂರ್ತಿ ದರ್ಶನಾರ್ಥಕವಾಗಿ ಈ ಸಭೆಗೆ ಪರಿಣವಾಯಿತು ಕಂಡಿಯ ಸಾರಥಿ ತಿಳಿತೇ ನಾನು ಬಂದ ಸಂಗತಿ. ತಿರುಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಂದವರನ್ನ ದಾರನ್ನು ಕೇಳಿದರಿಯೇ ಭಾಗ್ಯದ ಆಸರಿಯೇ ಬುಗುಲ್ ಬರಂಗ್ ಮಾಡ್ತಾನಲ್ಲ. ಗುಡಿ ಗುಡಿಕೆಂದ ಕಳರಾಶದಿಂದ ಬಂದ ವೀರನ್ನ ತಾವು ದಾರನ್ನು ಕೇಳಿದರಿಯೇ ಭಾಗ್ಯದ ಆಸರಿಯೇ. ಹೊಳಿರಿಯೇ ಎಲಾಯಿ ಮನ್ನವ ದೇವಾ ದಿಗ್ಮಂಡಲಗಳಿಗೆ ಉರ್ದಂಡ ಪ್ರಚಂಡ ಮತ್ಕರದೊಳ ಒಳೆಯುವ ಗದರ್ದಂಡ ಒಮ್ಮೆನ್ನ ದಿಟ್ಟ ತರದಂದತ್ತ ಗಗನಾಂತರ ಕೆಟ್ಟ ಮಾತ್ರದೊಳ ಚಲ್ಲಲಿ ಚೆಲ್ಲಿದವ ಸಲ್ಲಲಿತ ಮಲ್ಲಿಗೆ ಅಂತ ನಿಲ್ಲಲಾರದೆ ಈ ಭೂಮಿಗೆ ಉದಿರಿದವು. ಎಲ್ಲ ಮನ್ನವ ದೇವಾ ತದೃಷ್ಟರ ಮನ ಬರದ ಅಂತರಿಕ್ಷಕ್ಕೆ ನಗದ ಬರುವ ಗದೆಯಂಪಿಡದ ಈ ತರಮಂಡಲದಲ್ಲಿ ವೀರಮಂಡೆ ಮಿಟ್ಟ ಮಾತ್ರದೊಳು ತಳಮಳಗೊಂಡು ಅಯ್ಯೋ ಹಕಟಕಟ ಇದೇನು ಬಂದು ಒದಗಿತೆಂದು ಮನನೊಂದು ಶೌರ್ಯ ಮಡಿಕೊಂಡು ಧೈರ್ಯ ಪಟ್ಟು ದಟ್ಟವಾದ ತಮ್ಮ ತಮ್ಮ ಇದಗಳನ್ನು ಇಕೋನರ ಮೇಲಿಟ್ಟರು. ಇಂಥ ವಿಜೃಂಭಣ ವಿತಿಸೆ ವಿಕ್ರಮ ಮುಂಭಾಗದೊಳ ನಿಂತ ಮಾತನಾಡಿಸುವುದಕ್ಕೆ ನೀನು ದಾವಲಿ ಸೇವಕಕ್ರಣಿ ದೇವಳಿ. ಓಹೋ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು, ರೈತರ ಮಕ್ಕಳಾಗಿ ಹುಟ್ಟಬೇಕು, ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನ ಕುಂತರೆ ತಂದೆ ತಾಯಿಗಳ ಕಾಟ, ಓಣಕ್ಕೆ ಹೋದರೆ ಗೆಳೆಯರ ಕಾಟ. ಅದನ್ನು ಬಿಟ್ಟು ಯಾವುದಾದರ ಒಂದು ಮೂಲೆಯಲ್ಲಿ ಕುಂದರಂದ್ರೆ ಈ ಚುಕ್ಕಾಡಿ ಕಾಟ. ಅಂತ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಬಳಿರಿಯೇ ಅಲ ಸಾರಥಿ ನಾವದಾರಂದರೆ ತಾವದಾರ ದೇವ ಶ್ರೀಮತ್ ಪಟುತ್ತರ ಪಾರವರ ಸುಧಕರ ಶ್ರೀರಾಮದೇವನ ಸದ್ಭಕ್ತಳಾದ ಹಂಜನಾದೇವಿ ಗರ್ಭ ಸಂಜಾತ ವಾಯುಸುತ ಭೀಕರ ಮಹೋತ್ರ ವಜ್ರ ದೇಹದಿಂದ ವಿರಾಜಿಸಿ ಚಿರಂಜೀವಿ ಎಂದು ಶ್ರೀರಾಮಚಂದ್ರನ ಕಡೆಯಿಂದ ಆಶೀರ್ವಾದವನ್ನು ಪಡೆದು ಮಾರೋತ್ತಲ ಮಂತ್ರೋದ್ಭವ ಬೋಳಿರ
ಶ್ರೀರಾಂಜನೆಯಂದು ಈ ಜಗಚ್ಚಿಟ್ಟಿಲವೆಂದು ಕಿಡುಕುವಂತೆ ಜೈ ಬೇರೆ ನೋಡಿ ಸಾರಥಿ ಬಲೆ, 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 ಬಲೆ. ವೀರಾಂಜನೇಯ ಮಹಾರಾಜರ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಾರ್ಥ್ಯವೇನು ದೇವ ದುಯ್ಯ ಪ್ರಭಾವ ಗೊಳಿರಿಯೇ ಎಲ್ಲ ಸಾರಥಿ ನಾವುದಾರೆಂದರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಶ್ರೀರಾಮ ರಿಪಕೊಲ್ಲದ್ದಾಮ ರೀಪ ವೀರ ನಮ್ಮ ನಾಮವನ್ನು ಪಡೆದು ಶ್ರೀರಾಮಚಂದ್ರನ ದರ್ಶನಾರ್ಥವಾಗಿ ಬರಳವಾಯಿತು ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಲಕ್ಷ್ಮಣ ಲಕ್ಷ್ಮಣ ಐಸರ್ ಮತ್ತೆ ಮೇಲೆ ಕಳು ನಿಜ ನಮೋ ನಮೋ ಶ್ರೀರಾಮಚಂದ್ರ. ಚಿರಂಜೀವಿ ಬಳಿ ಈವಿಷಣ ಭಕ್ತರ ಪೈಕಿ ನೀನೇ ಭೂಷಣ. ನಮೋ ನಮೋ ಶ್ರೀರಾಮ ರಘುಕುಲೋದ್ಧಾಮ ವಾಯುಪುತ್ರ ಧೀರಂಜನೇಯನೇ ಚಿರಂಜೀವಿಗಾಗಿ ಬಾಳು. ಓ ತಮ್ಮ ಲಕ್ಷ್ಮಣ, ಶ್ರೀರಾಮಚಂದ್ರ ಅಯೋಧ್ಯ ಪಟ್ಟಣದಿಂದ ದಂಡ ಕಾರಣಕ್ಕೆ ಬೇಡ ಒಂದು ಅನೇಕ ಪ್ರಕಾರ ನಾನು ನಿನಗೆ ಹೇಳಲಿಲ್ಲವೇ? ಓಹೋ ತಮ್ಮ ಲಕ್ಷ್ಮಣ, ಕೂಳ ರಾತ್ರಿಂಚರರು ಬಾಳ್ ಹಿರುವರೊಂದು ನಾನು ನಿನಗೆ ಹೇಳಲಿಲ್ಲವೇ? ಓಹೋ ತಮ್ಮ ಲಕ್ಷ್ಮಣ, ಅಣ್ಣ ಆದರೂ ನನಗೋಸರಾಗಿ ಅಣ್ಣ ಹಾದನ್ನು ತೋರದು ನಿದ್ರೆ ಕಾಣದೆ ಬಸದ್ದು ಹಾದು ನಿಸಿ ದುಷ್ಟರನ್ನು ನಿಗ್ರಹಿಸಿಕೊಂಡ್ಬಂದೆನು. ಜುಪ್ಟಾರ ಸಂಬಾರಕ್ಕಾಗಿ ಇಲ್ಲಿಗೆ ಬಂದೆನು. ಓಹೋ ತಮ್ಮ ಲಕ್ಷ್ಮಣ, ಅಣ್ಣ ಆದವರ ಪರಪರೆಯಿಂದ ಬಾಣಗಳನ್ನು ಸೇರಿಸಿಕೊಂಡು ಬಳಗ ತಿರುವಿ ಅಯ್ಯೋ ನಿನ್ನ ಗಾಯಮ ನೋಡಿ ನಾನು ಹೇಳದ ಸೇರಿಸಲು ಹನಜ ಈ ಮಾತು ಸಹಜ. ಅಹೋ ಅಣ್ಣ ಓಹೋ ತಮ್ಮ ಲಕ್ಷ್ಮಣ, ಅಗಲ ಹಿರಳು ಸೌಖ್ಯವೆಂದರೆ ಹೇಗೆ? ಹಾ ಅದು ಏನು ನೀನೇನು ಹರಿಯದಾತನೆ? ಅದೇನ ತಮ್ಮ? ಅಹೋ ಅಗ್ರಜ, ಓಹೋ ಅನಜ, ಮರುಳು ಹಿಡಿದ ಮನುಷ್ಯನಂತೆ ಮಾತನಾಡಿದರೆ ನಾನೇನು ಹೇಳಿದೆ? ಸರ್ವ ಹೃದಯಾಂತನಾಗಿ ಸಕಲ ವೇದಿಗಳಿಗೆ ಸಿಲುಕಿದವನಾಗಿ ಇರುವ ಶ್ರೀರಾಮಚಂದ್ರನೇ, ನಮಗೆ ಬಂದಿದ್ದೆಲ್ಲ ಬರಲಿ, ನಿನ್ನ ದಯವೊಂದಿರಲಿ. ಅಗ್ರಜ ಅಕ್ಲಿತ ಕಲ್ಪ ಭೋಜ. ಓಹೋ ತಮ್ಮ ಅನಜ, ನಿನ್ನನ್ನು ಮೂರ್ತಿ ಗಳಿಸಿದ ಕುಂಭಕರ್ಣನ ಈ ಕುಂಭಿಗನ ಕೆಳಗಳನ್ನು ಮನಸ್ಸು ಹಾತಿರಬಾರ್ದು ಅನಜ. ಆ ರಾಕ್ಷಸರ ಕುಲಕ್ಕೆ ನಾನೇ ಯಮಧರ್ಮ. ಅಹೋ ರಾಕ್ಷಸರ ಅಣ್ಣ, ತಮ್ಮ ಅನಜ, ಎನ್ನೆಗೆ ನೀನು ಸಮ್ಮುಖವಿರಲಿ, ಕಿಂಚಿತ್ತಾದರೂ ನನಗೆ ಬಂದ ಭಯವೇನು? ಹಾ ಅಹೋ ಅಗ್ರಜ, ಓಹೋ ಅನಜ, ಬೋಲಿರ ಕೋರ ರಾಕ್ಷಸರನ್ನು ಮಾಡಿದು ಭೂಮಿಗೆ ದಡ್ಡಬಡಲ್ಲ ನಪ್ಪಳಿಸಿ ಭುಜವನ್ನು ಸಪ್ಪರಿಸಿ ಈ ಲೋಕದಲ್ಲಿ 66 ಕೋಟಿ ರಾಕ್ಷಸರ ಗಂಟಲ ಕಾಣನೆಂದು ಮೆರಿವನ ಹನುಜ ಲಕ್ಷ್ಮಣನೆಂಬ ಹೆಸರಾತಕ್ಕೆ ರಾಘವ ಬಿಡ ನಿನ್ನ ಮನಸ್ಸಿನ ಸಂಶಯವ. ಓಹೋ ತಮ್ಮನಾದ ಲಕ್ಷ್ಮಣನೇ, ಓಹೋ ಅಣ್ಣನ ನಮ್ಮ ಕುಲದೇವರಾದ ಶ್ರೀರಾಮೇಶ್ವರ ಅಂಧಕರನ್ನು ಇಟ್ಟು ನಮ್ಮನ್ನು ಎಂತೋ ರಕ್ಷಿಸುವನು ಎಂಬ ಚಿಂತೆ ಅಂತರಂಗದಲ್ಲಿ ಕುದಿಯುತ್ತಿರುವುದು ಬಳಿಗೆ ಲೋಕಗಂಟನನ್ನು ಸಂಹಾರ ಮಾಡಿ ಪ್ರೇಮದ ಮಡಿಗಳಾದ ಶ್ರೀದೇವಿಯನ್ನು ಕಾಣಬೇಕೆಂದು ಮನಸ್ಸು ಆತರ ಪಡುವುದು ಅಲ್ಲದ ಈ ಮಾತು ಸಹಜ. ಓಹೋ ರಘುಕುಲಪತಿಯಾದ ಶ್ರೀರಾಮಚಂದ್ರ, ಓಹೋ ತಮ್ಮ ಲಕ್ಷ್ಮಣ, ನಮ್ಮನ್ನು ಪಾವನ ಮಾಡುವ ಶ್ರೀರಾಮೇಶನಂತಕರಣ ನಮ್ಮ ಮೇಲಿರುವ ಪರ್ಯಂತರ
ನಮಗೆ ಬಂದ ಭಯವೇನು? ಓಹೋ ಅಗ್ರಜ, ಓ ಅನದ, ನಮಗೆ ಎದುರಿಗೆ ಬಂದ ಭಟರನ್ನು ಹೊಡೆದು ಅರಂ ರುಂಡಂಗೊಳಂ ಚೆಂಡಿನಂತೆ ಆಕಾಶದಲ್ಲಿ ಆರಿಸುವಂತವರು ನಮ್ಮ ಸೈನ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ಬಂದ ಭಯವೇನು? ಅಣ್ಣ ಸುಗುಣರಾಮಯ್ಯ. ಮುತ್ತಿಗನವರು ಹುಲಿಗೆಪ್ಪಣ್ಣ ಅವರು ಮ್ಯಾನೇಜರ್ ರಾಮಣ್ಣ ಅವರಿಗೆ 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಒತ್ತೆಟಿ ಹಿರೇಶ್ನವರು ಮ್ಯಾನೇಜರ್ ಅವ್ರಿಗೆ 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಅವ್ರು ಬಂದು ಸ್ವೀಕರಿಸಬೇಕಂತ ವಿನಂತಿ. ಓ ರಾವಣನಾದ ಅನಂತನಾದ ಈ ವಿಷಯನೇ ಆಹೋ ಶ್ರೀರಾಮಚಂದ್ರನೇ, ಆ ಹುಮ್ಮನಾದ ಕುಂಭಕರ್ಣವನ್ನು ಸೀಳಿ ಈ ಕುಂಭಿಗಳ ಕಡಗಲನ್ನು ಮನಸ್ಸು ಆತರಬಾರದು. ಕುಂಭತ್ ಗಾಂಭೀರ್ಯ ಮೆರೆದನು. ಅವರ ದೇಹದ ಬಹುಭಾಗಲೇ ಕಬ್ಬಿಣ ಸಿಲಿಕೆ ಬಿದ್ದವರು ಇಸಾದ ಮಾಡೋ ಈ ವಿಷಯ ಭಕ್ತರ ಪೈಕಿ ನೀನೇ ಭೂಷಣ. ಆಹೋ ಶ್ರೀರಾಮಚಂದ್ರ, ಓ ಈ ವಿಷಯ ನಮ್ಮ ಸೈನ್ಯಾಧಿಗಳಾದ ಕಡಗಲ ಕಪಿ ವೀರಾಣದವರು ತಮ್ಮ ವ್ಯಕ್ತ ಬಲದಿಂದ ದೇಹಾರ್ಥ ಮಾಡಿಕೊಳ್ಳದೆ ರಿಪು ಸೈನ್ಯದಲ್ಲಿ ಪರವಶವಾಗಿ ಬಂದಿರುವ ಬಸಭಟರನ್ನು ತಕ್ಷಣ ಮನಗಕ್ಕೆ ಕಳಿಸುರ. ಆಹೋ ಸ್ವಾಮಿ, ಓ ಈ ವಿಷಯ ಇಂಥ ಸಂಶಯಗಳನ್ನು ಹಂಚಿಕೊಳ್ಳಬೇಡ. ಉಪಾಯದಿಂದ ನಮ್ಮ ಸೈನ್ಯ ಬರಮಾಡಿದ್ದೇನೆ ಸ್ವಾಮಿ. ಸಜ್ಜನ ಪ್ರೇಮೆ. ಬ್ಯಾಂಡ್ ತಿಮ್ಮಪ್ಪನವರು 600 ಮಾಸ್ಟರ್ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆಹೋ ಶ್ರೀರಾಮಚಂದ್ರನೇ, ನಿನ್ನ ಮೂರ್ತಿಯಾದ ಕುಂಭಕರ್ಣಂ ಅನಜನಾದ ಕುಂಭಕರ್ಣಂ ಓಂಕಾರಕ್ಕೆ ಬೆದರಿ ಭೋ ಎಂದು ಅಬ್ಬರಿಸುವು. ಲಂಕಾಪತಿಯಾದ ರಾವಣನು ಬಳಿರೇ ಲಂಕಾಪತಿಯಾದ ರಾವಣನು ಏನೋ ಸೀತಾಗೈದು ಮೋಸಗೈದು ಒಯ್ದಿರಂದು ಈ ವಿಷಯ ಇದಕ್ಕೆ ತಕ್ಕ ಹೇಳುವ ತಕ್ಷಣ. ಬ್ಯಾಂಡ್ ತಿಮ್ಮಪ್ಪನವರು ಹಾರ್ಮೋನಿಯಂ ಮಾಸ್ಟರ್ಗೆ 101 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಆ ಗುರುಗಳು ಸ್ವೀಕರ್. ಅಪ್ಪೋ ಸ್ವಾಮಿ ಶ್ರೀರಾಮಚಂದ್ರ, ಓ ವಾಯುಪುತ್ರನೇ, ನನಗಾಗಿ ಜಗತ್ ರಕ್ಷಕನೆನಿಸಿದಿ. ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಸಾಕ್ಷಿಭೂತನೆನಿಸಿದಿ. ಸೃಷ್ಟಿ ಪಾಲಕನಾದ ನಿನಗೆ ಮೋಕ್ಷಗಳ ಲಕ್ಷ್ಯವೇನು ಭೂಪತಿ? ಈ ಜಗತ್ತಕ್ಕೆ ನೀನೇ ಗತಿ. ಓ ಮಾರುತನೇ, ಅಪ್ಪೋ ಶ್ರೀರಾಮಚಂದ್ರ, ಓ ಮಾರುತನೇ, ಅಪ್ಪೋ ಶ್ರೀರಾಮಚಂದ್ರ, ನಿನ್ನ ಮಗ ಕಂದಿ ಕುಂದಿ ಕೊಪ್ಪರ ಕಾರಣ ಅಂಜನಯ ತಿಳಿಬಿಡೋ ನಿನ್ನ ಸಂಶಯ. ಅಪ್ಪೋ ಶ್ರೀರಾಮಚಂದ್ರ, ಓ ವಾಯುಪುತ್ರನೇ, ಇಂಥ ಘೋರವಾದ ಯುದ್ಧವನ್ನು ನಾನೆಂದು ಕಾಣೆನು ದೇವಾ. ಈ ಯುದ್ಧದಲ್ಲಿ ಅಂತವರಿಗಾದರೂ ಭೀತಿ ಉಂಟಾಗಬಹುದು. ಅಹೋ ದೇವಾ, ಓ ಮಾರುತನೇ, ಪರ್ವತಕ್ಕೆ ಮಂಜು ಮುಸುಕಿದರೆ ಅದರ ರೂಪ ಮಾರುವುದೇ. ರಣರಂಗದಲ್ಲಿ ತಮ್ಮಂತವರ ಯುದ್ಧ ಮಾಡುವ ಕಾಲಕ್ಕೆ ನಮ್ಮಂತವರ ಮುಖ ಕಪ್ಪಾಗಲಿಕ್ಕೆ ಕಾರಣವೇನು ಸ್ವಾಮಿ? ಸಜ್ಜನ ಪ್ರೇಮೆ. ಓಹೋ ಮಾರುತಿ, ಅಹೋ ಸೀತಾಪತಿ, ಇಂಧನ ಯುದ್ಧದಲ್ಲಿ ರಾವಣ ಹನಜಲಾದ ಕುಂಭಕರ್ಣವನ್ನು ಚೀಳಿ ನಮ್ಮ ಸೈನ್ಯವೆಲ್ಲ ಬೆದರಿ ಭೋ ಎಂದು ಅಬ್ಬರಿಸಿ ಭೂಕಂಪ ಆಗುವಂತೆ ಕಪಿ ಹೀರಲೆಲ್ಲ ಎಪ್ಪಲಾಯಕ ಮೈಗೊಟ್ಟರು. ಹೌದೇನು ಸ್ವಾಮಿ? ಆ ರಾಕ್ಷಸರು ಉಪತಳಗಳಿಗೆ ಹೆಚ್ಚೆತ್ತಲೆ ಬರುವುದು ಎಲ್ಲಿಗೆ ಅಸಾಧ್ಯ ತೋರುವುದು. ಬಾಪರೇ, ಕಾಲ ಹಿಂದೆ ಕಡೆಯವರ ಗಂಡನಂದು ಶ್ರೀರಾಮಚಂದ್ರ ಅಂದರೆ ಈ ಜಗತ್ತಲ್ಲಿ ತೆಲಕಾಗೆ ಒಯ್ದಾಡಬಹುದು. ಆ ರಕ್ಕಸರಿ ಈಡಗರು ಆಂಜನೇಯ ನೋಡಿದ ಎಲ್ಲ ಧೈರ್ಯ. ಅಪ್ಪೋ ಶ್ರೀರಾಮಚಂದ್ರ, ಓಹೋ ಮಾರುತನೇ, ನಮ್ಮ ಸೇನ ಸಮುದಾಯದಲ್ಲಿರುವ ನಳ ನೀಲ ಕುಮುದಾದಿಗಳು ಸಾಮಾನ್ಯ ಪರಾಕ್ರಮಿಗಳಿಗೆ. ಹೌದೇನು ಮಾರುತಿ? ಎಂತ ಪರಾಕ್ರಮಿಗಳ ಕುಂಭಕರ್ಣನ ಹರ್ಭಟಕ್ಕೆ ಗಕ್ಕನಿಂದ ಕಿಸೆಳೆದರು. ಆ ಕ್ಷಣವೇ ನೀನು ಬಾಣ ಪ್ರಯೋಗ ಮಾಡಿ ನಿನ್ನ ಶಸ್ತ್ರವ ಕುಂಭಕರ್ಣನ ಎದವಳೆ ತೂರಿ ಹೋಗಲ. ಆ ದಾನವನ ಪ್ರಳಯ ಕಾಲದ ರುದ್ರನಂತ ಭಯದ್ಭರಿಸಿಗೋಳಾಡುತ್ತ ತನ್ನ ಕರದಲ್ಲಿರುವ ಖಡ್ಗಂ ಜಯಂಕರಿಸುತ್ತ ನಮ್ಮ ಮೇಲೆ ಏರಿ ಬರುತ್ತಿರುವುದನ್ನು ಕಂಡು ಓ ಸ್ವಾಮಿ, ಓ
ಮಾರುತ್ತೇನೆ. ನೀನು ಬಾಣ ಪ್ರಯೋಗ ಮಾಡಲು ಬಳಿ ಆ ಕುಳ್ಳನು ನಿನ್ನ ಶಸ್ತ್ರದ ಘಾತಿಗೆ ತಡೆಯದ ಭೂಮಿಗೆ ದುಪ್ಪನೆ ಬಿದ್ದು ನಿರ್ಮೂಲವಾದನ ರಘುವೀರ ರಣಭಯಂಕರ. ಓ ಮಹಾಸೂರನಾದ ಹನುಮಂತನೇ, ಅಹೋ ಶ್ರೀರಾಮಚಂದ್ರನೇ, ನೀವು ಸಕಲರು ಏಕಕಾಲದಲ್ಲಿ ಒಡಗೂಡಿ ಹಿರಣದಲ್ಲಿ ಅನ್ನಾದಮ ಸೇವಿಸಿ ನಿಮ್ಮ ತನುವು ನನಗೆ ಒಪ್ಪಿಸಿದಿರಿ. ಹೌದೇನು ಸ್ವಾಮಿ? ನಿಮ್ಮ ಉಪಕಾರ ಎಷ್ಟೆಂದು ಹೊರಡಿಸಲಿ. ನಿಮ್ಮ ಕಷ್ಟಕ್ಕೆ ತೊಂದರೆ ಬಾರದ ಕಾಪಾಡಿತೀನಿ ಮಾರತನೇ ಅತಿ ಸಮರ್ಥನೆ. ಅಹೋ ರಾಕ್ಷಸ ಅಂತಕನಾದ ಶ್ರೀರಾಮಚಂದ್ರ ಕೇಳು. ಓ ವಾಯುಪುತ್ರನೇ, ಅದೇನು ಹೇಳು. ಸಿದ್ಧ ಶುದ್ಧವಾದ ಯೋಧರನ್ನ ಬಿಸಿ ಅವರಿಗುಂಟಾದ ಬಾಧೆಯನ್ನು ಅನೇಕ ಬೋಧ ಸಾರದಿಂದ ತೊಲಗಿಸಿ ನಿಮ್ಮ ಸನ್ನಿಧಿಗೆ ತಂದಿರುವರು. ಹೌದೇನು ಮಾರದೆ? ನಿಮ್ಮ ಪಾದಾಂಬೋಜ ದರ್ಶನದಿಂದ ಹಂತಕ್ಕ ಆ ಪರೀಕ್ಷೆಯನ್ನು ತೊರೆದು ಬಿಟ್ಟಿದ್ದೇನೆ. ಅಹೋ ಸ್ವಾಮಿ, ಓ ಆಂಜನೇಯನೇ, ಪೂರ್ವ ಪುಣ್ಯದಿಂದ ಪ್ರಾಪ್ತವಾದ ನಮ್ಮ ಸಂಯೋಗದಿಂದ ನಾವು ಈ ಭೂಲೋಕದಲ್ಲಿ ಜನಿಸಿದೆವು. ಮತ್ತೆ ಸ್ವರ್ಗ ಸುಖವನ್ನು ಅನುಭವಿಸಿದೆ ಎಂದು ನಂಬಿದ್ದೇನೆ. ಸ್ವಾಮಿ, ಓ ಆಂಜನೇಯನೇ, ಇಂಥ ಉಪಕಾರವು ಎಮಗೆ ಮಾಡಿದಾತನು ನಮ್ಮನ್ನ ಹೊಗಳುವುದು ಒಳಿತಲ್ಲ ಸ್ವಾಮಿ. ಸಜ್ಜನ ಪ್ರೇಮ. ಓಹೋ ಮಾರತಿ, ಅಪ್ಪೋ ಶ್ರೀರಾಮಚಂದ್ರ, ನಮ್ಮ ಕುಲದೇವರಾದ ಶ್ರೀರಾಮೇಶ್ವರ ಅಂತ ಕಡು ಮಿಟ್ಟು ನಮ್ಮನ್ನ ಎಂತೋ ರಕ್ಷಿಸುವನು. ಅವನೇನು ಸ್ವಾಮಿ? ಇನ್ನು ಯಾತಕ್ಕೆ ಶೋಕ ಮಾಡಬೇಕು ಹನುಮಂತನೇ ಮಹಾಸೂರನೇ. ಓ ಕೌಶಲ್ಯ ಪುತ್ರನಾದ ಶ್ರೀರಾಮಚಂದ್ರನೇ, ಓ ವಾಯುಪುತ್ರನೇ, ಅದೇನು ನಾವು ನಿಮ್ಮನ್ನ ಎಡಬಿಡದೆ ಸದಾ ನಿಮ್ಮ ದರ್ಶನ ಮಾಡುತ್ತಾ ಸದಾ ಭಕ್ತಿಯಲ್ಲಿ ನಿರತರಾಗಿದ್ದೇವೆ. ಈಗ ನಿರಂತರ ನಮ್ಮನ್ನು ಪೊರೆದರೆ ನಮಗೆ ಕಿಂಚಿತವಾದರೂ ಭಯವಿಲ್ಲ ದೇವ. ದಿವ್ಯ ಪ್ರಭಾವ. ರಾವಣ ರಾವಣ ಓಹೋ ಮಾರುತ್ತೇನೆ. ಅಹೋ ಶ್ರೀರಾಮಚಂದ್ರ, ಯುದ್ಧದ ಚಿಂತೆಯಲ್ಲಿ ಇರಲಿ. ನಿಮ್ಮ ಮಾತಿಯಾದ ಸೀತಾದೇವಿ ಭ್ರಾಂತಿಗೂ ನನಗೆ ಹತ್ತಿರೋದು. ಅವರೇನು ಸ್ವಾಮಿ? ಜಾಗ್ರದಿಂದ ಅಸಕ್ಕವನಕ್ಕವಾಗಿ ನಿಮ್ಮ ಮಾತಿಯಾದ ಸೀತಾದೇವಿ ಕುಶಲ ವಾರ್ತೆ ತಿಳಿಸಿ ಬರುವಂತ ನಾವು ಮಾರತಿ ಅತಿ ಜಾಗ್ರತೆ. ರಾವಣಾಸುರ ರಾವಣ ರಾವಣ. ಓ ಶ್ರೀರಾಮಚಂದ್ರ, ಓಹೋ ವಾಯುಪುತ್ರನೇ, ನಿಮ್ಮ ಆಜ್ಞೆ ಪ್ರಕಾರ ವಿಭೀಷಣ ನಾನು ಎನ್ನ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಮಾತೆಯಾದ ಸೀತಾದೇವಿ ಬಳಿ ಹೋಗುತ್ತೇನೆ. ಹೌದೇನು ಮಾರತಿ? ಬೆಳಬೆಳಿರೇನೋ ಸಾರಥಿ. ಜಾಗ್ರತೆಯಿಂದ ಅಶೋಕವನಕ್ಕೆ ರಥವನ್ನು ಬಿಡುವಂತನಾಗ ಸಾರಥಿ ಓಡಿಸಿ ಜೈವೈರತಿ ಜಾಗ್ರತೆ. ನಂಬಿಕೆ ತಾಲೂಕುತ್ತೆ. ರಾವಣ ರಾವಣ ರಾವಣ. ರಾವಣಾಸುರ ರಾವಣ. ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಬರೇ ಅವನ ಮಾಳಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು. ಮಾಳಿಗೆ ಕೊಟ್ಟರು
ಮರದಡಿಯಲ್ಲಿಟ್ಟರು ನಾನನ್ನಲಾರೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ ಆಗೋದು ಉಳಿಯೋದು ನಾ ಕಾಣೆನ ಆಗೋದು ಉಳಿಯೋದು ನಾ ಕಾಣೆನ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕೃತಕ ಶೃಂಗಾರ ಕೃತಕ ಬಾಳೆಲ್ಲ ಬಳಿಗಾರವೇ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಾಳೆಲ್ಲ ಬಳಿಗಾರವೇಕೆ ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಕೆ ಆಗೋದು ಉಳಿಯೋದು ನಾ ಕಾಣೆನೋ ನೀಡು ಶಿವ ನೀಡದಿರು ಶಿವ ಬಾಗುವುದು ಎಲ್ಲ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಸಾರಥಿ ಅಬ್ಬಬ್ಬ ಇಲ್ಲ ಸಾರಥಿ ಇಲ್ಲಿ ರಥವನ್ನು ನಿಲ್ಲಿಸುವಂತಲಾಗೋ ರಥಕ್ಕೆ ಚಿತ್ರಪಟಗಳನ್ನು ಕಟ್ಟು ಮಲ್ಲಿಗೆ ಎತ್ತರವನ್ನು ಕಟ್ಟು ಸಾಗರಿಗೆ ನಿಲ್ಲಿಸು ಸೀತ ಎತ್ತಲು ರಥವನ್ನು ಬಿಡುವಂತಲಾಗ ಸೂತ ಸುಗುಣ ಪ್ರಖ್ಯಾತ ನಂಬಿಕೆ ಆಗಲಿ ದೇವ ಆಹ್ಯಾ ನೀರ ದಾಕ್ಷಿಗಳಾದ ಸೀತಾ ಅಹೋ ರಾವಣ ಕಳಸ ಕನ್ನಡಿಯ ಲೋಪಾದಿ ಇರುವ ನಿನ್ನ ಗಲ್ಲ ಮುದ್ದು ಪಾಂತಿರುವ ನಿನ್ನ ನಡಿಗೆ ಆಮೇಲೆ ಎಲ್ಲಿಗೆತ್ತಿರುವ ನಿನ್ನ ಸಡಬಡಿಗಳು ಏ ಸುಂದರ ಎಲ್ಲೋ ಅದ ಮನೆ ನಿನ್ನ ಅಂಗ ಸಂಘಕ್ಕೆ ನಾನು ಕಾಮಪರಾಧಿ ಶಾಂತಿ ಮಾಡಲಕ್ಕದ ಪರಿಪರಿಯಿಂದ ಎನ್ನ ರಥ ಮಂದಿರಕ್ಕೆ ಬಾಯಿಂದ ಮರಿಯನ ತೋರಿ ಹಾ ಆ ದುರಾತ್ಮರ ಸುಖ ರಸವನ ಬೇರಿ ಆನಂದ ಸಾಗರದ ಬೆರೆಸಿನಾರಿ ಮದನ ಕಟ್ಟಾರಿ ಮಾತಿನ ಮಿಟ್ಟಾರಿ ಇಡೀ ನಮ್ಮ ಲಂಕ ಪಟ್ಟಣಿಗೆ ದಾರಿ ಎಲ್ಲೋ ದುರುಳನಾದ ರಾವಣ ಏ ಸುಂದರ ಪರ ಸ್ತ್ರೀಗಳಾದ ಎನ್ನ ಮೇಲೆ ಇಂಥ ಮಾತುಗಳನ್ನಾಡುವುದು ನಿನಗೆ ತರವಲ್ಲ ಯಾತಕ್ಕೆ ಮಾತನಾಡಬಾರದು ಸುಂದರಿ ಹೇಳುವೆನು ಕೇಳು ಚೆನ್ನಾಗಿರೋ ಸುಂದರಿ ದುರುಳ ರಾವಣ ಬಿಡು ನನ್ನ ದುರ್ಗುಣ. ದುರುಳ ರಾವಣ ಬಿಡು ನಿನ್ನ ದುರ್ಗುಣ.
ಮಾಡಿ ನಿನ್ನನ್ನು ನೋಡಿದೆ ಭಿಕ್ಷೆ ನೀಡಲು ಮನಸ್ಸು ಮಾಡಿದೆ ಹಲೋ, ಹಲವರೇ. ಋಷಿಯ ವೇಷ ನೋಡಿದೆ ಭಿಕ್ಷೆ ನೀಡಲು ಮನಸ್ಸು ಮಾಡಿದೆ ಲಕ್ಷ್ಮಣ ಆಗಿದ ಕೆರೆಯನ್ನು ದಾಟಿದೆ ಲಕ್ಷ್ಮಣ ಆಗಿದ ಕೆರೆಯನ್ನು ದಾಟಿದೆ ಪುರಿಯನ್ನು ನಂಬಿ ಮೋಸ ಹೋದೆ ನಂಬಿ ಮೋಸ ಹೋದೆ ಕುರುಳ ರಾವಣ ಬಿಡೋದಿಲ್ಲ ದುರ್ಗುಣ ಕುರುಳ ರಾವಣ ಬಿಡೋದಿಲ್ಲ ದುರ್ಗುಣ ಕೆಲೋ ರಾವಣನೇ ರೇ ಸುಂದರ ದಂಡ ಕಾರಣದಿಂದ ಕಪಟ ವೇಷದಿಂದ ಹೆಣ್ಣನ್ನು ಕದ್ದು ತಂದು ಈ ಅಶೋಕವನದಲ್ಲಿರಿಸುವಿಯ ಆದರೂ ನಾನು ಬಂದ ಕಷ್ಟವನ್ನು ಸಹಿಸಿಕೊಂಡೆನು ಇದು ಸಂರಕ್ಷಣೆಯನ್ನು ಮಾಡುವುದು ನಿನಗಿಂತ ದುರ್ನಡತೆಯೇ ಯಾತಕ್ಕೆ ತರವಲ್ಲ ಸುಂದರಿ ಅದು ಏತಕ್ಕೆಂದರೆ ಅದು ಯಾತಕ್ಕೆ ಸುಂದರಿ ಮಹಾಪತಿರತಿಯಾದ ಹೆಣ್ಣನ್ನು ಕಪಟ ವೇಷದಿಂದ ತಂದು ಈ ರೀತಿಯಾಗಿ ಇಟ್ಟು ಈ ಮಾತನಾಡುವುದು ನಿನಗೆ ತರವಲ್ಲ ಯಾತಕ್ಕೆ ತರವಲ್ಲ ಸುಂದರಿ ಎನ್ನ ಕಾಂತನಾದ ಶ್ರೀರಾಮಚಂದ್ರನನ್ನು ಯಾತಕ್ಕೆ ಮಾತಾಡಿದ ಸುಂದರ ನಿನಗೆ ಬಂದ ಫಲವೇನು ಕಂಡೆಯ ಮೂರ್ಖ ಮಾಡಬೇಡ ಹೆಣ್ಣು ತರ್ಕ ಹಾಗೆ ಬಂಗಾರ ಪುತ್ತಳಿಗೆ ಅಂತ ಒಬ್ಬ ಸೀತಾ ಕೇವಲ ಮಾತ ಇದೇ ಸುಂದರಿ ಅದಮನೆ ಬಂದೂರು ಹಲಂಗಳನ್ನ ಕೊಟ್ಟು ಎನ್ನ ಮನ ಆನಂದವನ್ನ ಗಳಿಸ ಎಲ್ಲ ನಿನ್ನ ರೂಪವನ್ನ ಕಂಡು ಮನ್ನ ಮತ್ತೆ ಸರ ಆವತ್ತಿಗೆ ಆತುರಿಯುತ್ತದೆ ಎನ್ನಳ ಕರಳ ಬಿಟ್ಟು ಸುರ ಸಾಂತವನ ಪಟ್ಟು ಸಂತೋಷ ಪಡಿಸಿ ಸೀತಾ ಈ ಜಗತ್ತದಲ್ಲಿ ನಡೆಯುವನೆಲ್ಲ ಮಾತ ನೀಚನಾದ ರಾವಣ ಮಹಾಪತಿರತಿಯಾದ ಹೆಣ್ಣನ್ನು ಮುಟ್ಟಿದರೆ ನಿನ್ನ ಲಂಕಾ ನಗರವೇ ಸರ್ವನಾಶವಾಗಿ ಹೋಗುವುದು ನಿನ್ನ ಕೆಟ್ಟವಾದ ಚಿಂತೆ ಇಲ್ಲ ನಿನ್ನನ್ನು ಬಿಡುವುದಿಲ್ಲ ಅದಮನೆ ಅದಮಳೆ ಮಹಾಪತಿರತಿಯು ನಾನು ಪತಿವರ್ತಿ ಅಂದ್ರೆ ಯಾರು ಸುಂದರಿ ಅದಮನೆ ಒಂದು ಸಾರಿ ಕೂಡಿ ನೋಡು ನಿನಗೆ ಸ್ವರ್ಗಪತಿ ಜರುಗಿದಟ್ಟಾಗಿತ್ತು ಸುಂದರಿ ಏಕಪತಿ ರಥಸ್ಥರಾದ ಶ್ರೀರಾಮಚಂದ್ರನು ನಿನ್ನನ್ನು ಕಂಡರೆ ಸುಮ್ಮನೆ ಬಿಡುವುದಿಲ್ಲ ಅಂತ ಗಂಡನ ಗೋರಣ್ಣದಲ್ಲಿ ಬಿಟ್ಟು ಯಾತಕ್ಕೆ ಹೋದ ಈ ಬಂಡರಾಮನು ಕೇಳು ಚೆನ್ನಾಗಿ ಹೇಳ ಸುಂದರ ಸ್ತ್ರೀ ಕೇಳು ಪರಸ್ತ್ರೀಯರ ಮೇಲೆ ನಿನಗೆ ತಕ್ಕೋ ಇಷ್ಟೊಂದು ವ್ಯಾಮೋಹವು ನಿನ್ನ ಮೇಲೆ ಕೂಡಬೇಕಂತ ಹಾಕಿ ಆಪಸಿಗಿರೋ ಸುಂದರಿ ದುರ್ಮಾರ್ಗನೇ ದುರ್ಮಾರ್ಗನೇ ನಿಚ್ಚಲವಾದ ಬುದ್ಧಿಯಿಂದ ನಿನ್ನ ಬಾಯಿ ಮುಚ್ಚಿಕೊಂಡು ಹೋದರೆ ಒಳಿತಾಯಿತು
ಮಾತನಾಡಿದ ನೀನು ಮಾಡಬಹುದಲ್ಲ ಸುಂದರಿ? ಇಲ್ಲವಾಯಿತೆಂದರೆ ಇಲ್ಲವಾದ್ರೆ ಏನು ಮಾಡೋದು ಸುಂದರಿ? ಎತ್ತರ ತಪ್ಪಿ ಉತ್ತರಂತೆ ಮಾತನಾಡಿದರೆ ಎಂತ ಮಾತನಾಡಿಯ ಸುಂದರಿ? ಎನ್ನ ಕಾಂತನಾದ ಶ್ರೀರಾಮನು ನಿನ್ನನ್ನು ಕಂಡರೆ ನಿನ್ನನ್ನು ತುಂಡು ತುಂಡು ಮಾಡಿ ಅದ್ದು ಕಾಯಿಗಳಿಗೆ ಉಣಬಡಿಸುವನ ಸಮವನ್ನು ಆತಕ್ಕೆ ಕೊಚ್ಚೇನೆ ಸುಂದರ ಮುರ್ಖ ಉಣಬಡಿಸುವನ ನೋಡ ಬಂಡ ಎನ್ನ ಪತಿಯಾದ ಶ್ರೀರಾಮನಿಗೆ ಹೇಳಿ ಆರಿಸುವನ ನೋಡೋ ನಿನ್ನ ರುಂಡ. ಏನೇ ಪಂಕಜ ನೇತ್ರಿಗಳಾದ ಬಾಲೆ ದಶಕಂಠನೆ ನಿನ್ನ ಬಿಂಕವನ್ನು ಬಿಡು. ಬಿಂಕವನ್ನು ಬಿಟ್ಟು ಏ ಸುಂದರಿ! ಮಾತನಾಡು. ಎಲ್ಲೋ ಅದಮನೆ ಪರಪುರುಷರಮ್ಮ ತಿರಸ್ಕಾರ ಮಾಡದ ಎನ್ನ ಯೌವನದಿಂದ ಅಮೃತವನ್ನ ಸವಿದ ಎನ್ನಗೆ ಉಂಟಾದ ಬದಲು ನಿಲ್ಲಿಸು. ಎಲ್ಲೋ ಮೂರ್ಖನೆ ನಾನು ಕಾಮಂತನೋ ಕಾಮನ ಮೂರ್ತಿಯಾಗಿ ಸಾರಿ ಸಾರಿ ನಿನಗೆ ಬೇಡಿಕೊಂಡರೆ ನಿನಗೆ ಸ್ವಲ್ಪ ಕಾಣುತ್ತಲ್ಲ. ಇದೇ ವಯ್ಯಾರಿ, ನೀಚನೆ, ಇದೇ ಕುಲಲಾಸಿದರೆ ಎಲ್ಲೋ ದುರ್ಮಾರ್ಗನೆ ನೀನಮ್ಮ ನನ್ನ ವರ್ಷದರೆ ಅಪ್ಸರಾಂಗರನ್ನು ಸೇವೆಗೆ ನಿಲ್ಲಿಸುತ್ತೇನೆ. ಎಲ್ಲ ಸಕಲ ಸಂಪತ್ತನ್ನು ಸ್ವಾಧೀನ ಪಡಿಸುತ್ತೇನೆ. ನಿನ್ನ ಸಕಲ ಮನ್ಮಥ ಹೊರಗಿಣಿಗಿಂತಿರ ನನ್ನ ರೂಪವನ್ನು ಕಂಡು ಮನವ ಹಾತಿರುತ್ತದೆ. ಇದೇ ಸುಂದರಿ, ಎಲ್ಲೋ ದುರ್ಮಾರ್ಗನೆ ಇದಕ್ಕೆ ಒಂದು ಸುಳಕ ಇರುವುದು. ಅದು ಏನೆಂದರೆ ಹೇಳವನ ಕೇಳ. ಅದೇನು ಚೆನ್ನಾಗಿ ಹೇಳೋ ಮೂರ್ಖನಾದ ರಾವಣ. ಮನುಷ್ಯನ ವಸ್ತ್ರ ನಮ್ಮ ಪೂಜಿತ ಎಂಬಂತೆ ಹಯನಾರಿದ ತಾತ್ಪರ್ಯ ಏನೆಂದರೆ ಇದರ ತಾತ್ಪರ್ಯವೇನು? ಮನುಷ್ಯ ದಾರಿ ನಡೆದರೆ ಮುಪ್ಪಾಗೋದು, ಕುದುರೆ ಸವಾರ ಮಾಡಿದರೆ ಹಾಗೆ ಕಟ್ಟಿದರೆ ಮುಪ್ಪಾಗೋದು, ಮನಸ್ಸಿನಿಲ್ಲದರೆ ಕಾಮದಿಂದ ಸಿನಿದಿಲಿಕ್ಕೆ ಹೇಳುವಂದಳು. ಮೊಲತ ಜಾರ್ಥ ಬಂದವಳು ಬಿಸಿಲಿನಲ್ಲಿ ವಸ್ತ್ರವು ಬೇಗನೆ ಹರಿದು ಹೋಗೋದು. ಆದ ಕಾರಣ ಪರಪುರುಷರ ಸಂಘವಿಲ್ಲದೆ ಎನ್ನಮ್ಮ ತರಣಮ್ಮ ಥೋರ ಮೊದಲ ವ್ಯರ್ಥವಾಗಿ ಕೆಟ್ಟ ಶರೀರ ಕೆಟ್ಟ ನಾಶವಾದ ಸಿದ್ಧ ವ್ಯರ್ಥವಾಗಿ ಆಯಸ್ಸು ಕಳೆದುಕೊಂಡರೆ ಕುಚಿತವಾಗಿ ಪಾಪಕ್ಕೆ ಗುರಿಯೋದು. ನಾರಿ ಕಳಬಿಡೆ ಒಳ್ಳೆಯದು. ಹೇ ಸೀತಾ ತಿಳಿದ ಹೇಳ ಮಾತಾ ಅಮರಾಧಪುರಿಯನ್ನ ಸುದ್ದಿಯನ್ನು ಹೇಳಿದ್ಯಾ? ಅವರಂತ ಕಳ್ಳತನದಿಂದ ಬಾಕ್ಸ ನನ್ನ ಮುಂದೆ ಹೇಳೋದಕ್ಕೆ ಬಂದ್ಯಾ? ಎಲ್ಲೋ ದುರ್ಮಾರ್ಗನೆ ಹಲವ ತರದಿಂದ ಕಳ್ಳ ಗೋಷ್ಠಿಯನ್ನು ತಿರುವಾಗಿ ನನ್ನ ಮುಖದಳ ಮುಖವನ್ನು ಇಟ್ಟು ಸುಮ್ಮಿಸಿ ಗಾಡಿ ಲಿಂಗಮ್ಮ ಜಯಿಸಿ ಈ ಅಮೃತವನ್ನು ಸಹಿಸಿ ಸಿಗಿಸಿದ ಚಾಳಿ ನಿನ್ನನ್ನು ಬಿಟ್ಟ ಹಣ್ಣರನ್ನು ಬಯಸಲಾರನು. ಈ ಜನ್ಮವ ಸಾಕು ಸಾಕು. ಈ ಉದುಕಮ್ಮ ಸ್ವಾತಂತ್ರ್ಯಂತಿರುವ ನನ್ನಲ್ಲಿ ಮನಸ್ಸುಡು ಕರ ಬಿಟ್ಟ ಬೇಡಿಕೊಳ್ಳವನು. ಎನ್ನ ಆದ ಕಾರಣ ಎನ್ನ ಪಟ್ಟದ ರಾಣಿಯ ಮುಂಡದರಿಯನ್ನು ದಾಸಿಗೆ ನಿಲ್ಲಿಸುವನು. ಎನ್ನ ಪ್ರಾಣ ಉಳಿಸ ಸೀತಾ ತಿಳಿಯಲು ಹೇಳ ಮಾತಾ. ಭ್ರಷ್ಟನಾದ ರಾವಣ, ನನ್ನನ್ನು ನೀನು ಬಯಸಿದ್ದೆ ನಿಜವಾದರೆ ಹೊರಗಿರುವ ಮಾರಿಯನ್ನು ಕಡೆದು ನಡುಮನೆಯಲ್ಲಿ ಕುಡಿಸಿದ ಲಂಕಾಧೀಶ್ವರನೇ, ಸುಂದರ ಎನ್ನನ್ನು ಮುಟ್ಟಿದರೆ ನೀನು ಸುಟ್ಟು ಹೋಗುವೆ. ಸುಟ್ಟವಾದ ಚಿಂತೆಗಿಲ್ಲ, ನಿನ್ನ ಮಾತು ಬಿಡಬಹುದಿಲ್ಲ. ಇಲ್ಲೋ ಮೂರ್ಖನೇ, ಮೂರ್ಖನೇ, ಪರಸ್ತ್ರೀಯರ ಮೇಲೆ ನಿನಗೆ ತಕ್ಕೆ ಇಷ್ಟೊಂದು ಆಪೇಕ್ಷಿರುವ ಸುಂದರಿ ಹೇಳುವೆನೆ ಕೇಳ. ಚೆನ್ನಾಗಿರುವ ಸುಂದರಿ ಮೊಂಡಾದರೆ ಮೊಂಡಾದರೆ
ಭ್ರಷ್ಟನಾದ ರಾವಣ, ಏ ಭ್ರಷ್ಟನೇ, ನಾನೆಷ್ಟು ಪರಿಪರಿಯಿಂದ ಬೇಡಿಕೊಂಡರೂ ನಿನಗೆ ಸ್ವಲ್ಪವಾದರೂ ಅಂತಃಕರಣ ಎಂಬುದೇ ಸ್ವಲ್ಪವಾದ ಕರಣ ಬಿಟ್ಟವಲ್ಲ, ನಿನ್ನ ಮಾತು ಬಿಡುವುದಿಲ್ಲ. ಎನ್ನ ಕಾಂತನಾದ ಶ್ರೀರಾಮಚಂದ್ರನನ್ನು ಹಗಲಿಸಿ ನೀನೇನು ಸುದ್ದಿ ಯಾತಕ್ಕೆ ಮಾತಾಡಿದ ಸುಂದರಿ? ಎಲ್ಲೋ ಭ್ರಷ್ಟನೇ, ಏ ಭ್ರಷ್ಟನೇ, ಪರ ಸ್ತ್ರೀಯರನ್ನು ಈ ರೀತಿಯಾಗಿ ಮಾನಭಂಗ ಮಾಡುವುದು ನಿನ್ನಂತ ವೀರಾದಿ ವೀರನಿಗೆ, ಮಾತನಾಡಲು ಮಾಡುವುದು ಸುಂದರಿ. ನನ್ನಂತ ಮಹನೀಯರಿಗೆ ಈ ಪರಿ ಮಾಡುವಾಗ ನಿನ್ನಂತವರ ಪಾಡೆಯನ್ನು ಕಂಡೆಯ ಭ್ರಷ್ಟ, ಥೂ ಪರಮ ಪಾಪಿಷ್ಟ. ಎಷ್ಟು ಮಾತನಾಡಿದ ಸುಂದರಿ? ಏನೇ ಒಣಿಬಡಿ ಬಾರದ ಹೆಣ್ಣೆ, ಎಲ್ಲೋ ಲಂಕಾಧೀಶ್ವರನೇ, ಅಡಿಯಾದ ರಾಮನನ್ನು ತಲೆಗಳನ್ನು ಕತ್ತರಿಸಬೇಕಾದರೆ ಅವನ ಹಣಬರ ಏನಿರುವುದಿಲ್ಲ. ಹಾ ಇಂಥವನ ಬೆದರಿಕೆವನ ಹೇಳಿದ್ರೆ ನನ್ನ ಬೆದರವನ ಇದೇ ಯಾರು? ಎಲ್ಲೋ ಅದಮನೆ ಎನ್ನ ನೀತ ಮಾತುಗಳನ್ನು ಬೆಳೆದ್ರೆ ಬಿಡದೆ ಕಂಟಕನಾದ ರಾವಣ ಸೂರ್ಯನ ಬಿಡುವನ ತುಟ್ಟ ಮುಂದಕ್ಕೆ ಹಿಡಿಯುವನ ಬಾಪರು ನಿನ್ನ ಗಂಡವನ ರುಂಡವನ ಚಂಡ ಆಡಲಿದ್ದಾರೆ. ದಂಡಾರನೆಲ್ಲ ಕಾಸುತ್ತಿನ ಸುಮ್ಮನೆ ನಾಟವನ ಬಿಡಲಾರಿ ಹಿಡಿದ ಮಾಂತಪುರಕ್ಕೆ ದಾರಿ. ಎಲ್ಲೋ ನೀಚನಾದ ರಾವಣ, ಎನ್ನ ಕಾಂತ ನಿಲ್ಲದ ಸಮಯದಲ್ಲಿ ಬಂದು ಕಳ್ಳನಂತೆ ಬಂದು ಕಪಟ ವೇಷದಿಂದ ಬಂದು ಎನ್ನನ್ನು ಕದ್ದು ತಂದು ನಿಜ ರೂಪದಿಂದ ಬಂದಿರಬಹುದು ಸುಂದರಿ. ದೊಡ್ಡ ಗಂಡಸಿನಂತೆ ಮಾತನಾಡುತ್ತಿರುವ ನೀನಾವ ಗಂಡಸು? ಆ ಬಂಡರಾಮನ ಸುಖ ಕಾಣದಂತೆ ನನ್ನೆಲ್ಲ ಮನಸ್ಸು ನಿನ್ನ ಸುಖ ತರುವುದು. ಶ್ರೀರಾಮನಿದ್ದ ವೇಳೆಯಲ್ಲಿ ಬಂದು ನನ್ನನ್ನು ತಂದಿದ್ದರೆ ಸುದ್ದಿ ನಿನ್ನ ಗಂಡನ ಸುದ್ದಿ ಯಾತಕ್ಕೆ ಆಗ ತಿಳಿಯುತ್ತಿತ್ತು ನಿನ್ನ ಪೌರುಷವೇನೆಂದ. ನಿನ್ನ ಗಂಡ ಬಂದು ಬಾಬ್ರೆ ಸುಂದರಿ ದುರ್ಮಾರ್ಗನ ಹೇಳುವೆನೆ ಕೇಳ. ಚೆನ್ನಾಗಿ ಸುಂದರಿ. ದುರುಳ ರಾವಣ ಕೇಳ ವಚನ, ದುರುಳ ರಾವಣ ಕೇಳ ವಚನ, ಕೇಳ ಎನ್ಮಯ ಮಾತನ್ನ ಅನ್ನ ಸ್ತ್ರೀಯರ ಬಯಸಿದ್ದಾರೆ ಕುಮರಣ ಮಾಧುರಿ ಕುಮರಣ. ಚೆನ್ನಾಗಿ ಸುಂದರಿ. ನಿನ್ನ ಪಟ್ಟದ ರಾಣಿಯ ಬಿಟ್ಟು ಅಣ್ಣನಾರಿಯರ ಮನಸ್ಸಿಟ್ಟು, ನಿನ್ನ ಪಟ್ಟದ ರಾಣಿಯನ್ನು ಬಿಟ್ಟು ಪರ ಸ್ತ್ರೀಯರಾದ ಎನ್ನ ಮೇಲೆ ಏತಕ್ಕೆ ಇಷ್ಟೊಂದು ಆಸೆಯನ್ನಿಟ್ಟುಕೊಂಡೆ? ಆ ಬಂಡರಾಮ ಸುಖ ಕಾಣದೆ ನಿನ್ನೆಲ್ಲ ಮನಸ್ಸಿಡುವುದು ನನ್ನ ಕುಡಿಯ ಸ್ವರ್ಗಪಥ ತೊಲಗಿದ ಸುಂದರಿ. ನಿನ್ನ ಪಟ್ಟದ ರಾಣಿಯ ಬಿಟ್ಟು ಅಣ್ಣನಾರಿಯರ ಮನಸ್ಸಿಟ್ಟು ಬಯಸಿ ಹೋಗದಿರು ನೀ ಸುಟ್ಟು. ಶ್ರೀರಾಮಚಂದ್ರ ಬಾಣ ಶ್ರೀರಾಮಚಂದ್ರ ಬಾಣ ಕಳವ ಮುನ್ನ ಲಂಕೆಯ ಸುಡುವುದೋ ಭೀಷಣ. ದುರುಳ ರಾವಣ ಕೇಳ ವಚನ, ಕೇಳ ಎನ್ಮಯ ಮಾತನ್ನ ಅನ್ನ ನಾರಿಯ ಬಯಸಿದ್ದಾರೆ ಬರುವುದು ನಿಶ್ಚಯ, ಬರುವುದು ನಿಶ್ಚಯ. ಕೆಲೋ ರಾವಣನೇ, ಏನೇ ಸುಂದರಿ? ನಿನ್ನ ಪಟ್ಟದ ರಾಣಿಗಿಂತ ಎನ್ನಲ್ಲಿ ಸುಖ ಇರುವುದು. ಹೌದು ಸುಂದರಿ. ಪರ ಸ್ತ್ರೀಯರಿಗೋಸ್ಕರವಾಗಿ ಈ ನಿನ್ನ ದೇಹವನ್ನು ದಹಿಸಿಕೊಳ್ಳಬೇಡ. ಎಲ್ಲೋ ಅದವನಾದ ರಾವಣ, ಎನ್ನ ಕಾಂತನಾದ ಶ್ರೀರಾಮನ ರುಂಡವನ್ನು ತುಂಡು ತುಂಡು ಮಾಡುವ ಸಾಮರ್ಥ್ಯವು ನಿನಗಿರುವುದೇ?
ಸ್ವಲ್ಪ ಮಾತನಾಡಿದ ಸುಂದರ. ನೀನಂತ ಪರಾಕ್ರಮಿಯಾಗಿದ್ದರೆ ಎನ್ನ ಕಾಂತ ನಿಲ್ಲದ ಸಮಯದಲ್ಲಿ ಕಳ್ಳನಂತೆ ಬಂದು ಎನ್ನನ್ನು ಏತಕ್ಕೆ ನಿಜ ರೂಪದಿಂದ ಬಂದಿರುವುದು ಸುಂದರ. ಕದ್ದು ತಂದೆಯ ವದಮ ನೋಡನ್ನ ಪತಿಯ ಪರಾಕ್ರಮ. ಎಲೆ ದುಷ್ಟವಾದ ಜನಕ್ಕೆ ನಿನ್ನ ಶ್ರೇಷ್ಠತನದಿಂದ ನಾನು ಬಲ್ಲನು. ಏ ಸುಂದರ, ಇಲ್ಲೋ ದುರ್ಮಾರ್ಗನೇ, ಸಮ್ಮತಿ ಇಲ್ಲ ಮತ್ತು ಸುಖವನ್ನ ಪಟ್ಟ ಎನ್ನ ಆನಂದವನ್ನ ಪಡಿಸಿ ಅಂದರೆ ಗಟ್ಟಿಗಟ್ಟುವಂತ ಮಾತಾಡ. ಏ ಸೀತಾ, ಇಲ್ಲ ಎಣ್ಣೆ ನಿನ್ನ ಬಡಿ ಬಾರದೆ ಬಿಡ ನುಡಿಗಳನ್ನು ಬಿಟ್ಟು ನೋಡು. ಲೇ ನಾರಿ, ಬೈರಹರ ಚಂಡನಂತ ಆಕಾಶ ಮಂಡಲಕ್ಕೆ ಆಡ್ತಿದ್ದಾರೆ. ಬಾಬರು ರಾಕ್ಷಸ ತಮ್ಮ ರಾವಣಸೂರ ಮಸರಾಟಕ್ಕೆ ನಾರಿ ಆ ರಾಮದ ತೋರಿಸ ಪಟ್ಟಣಿಗೆ ದಾರಿ. ಎಲ್ಲೋ ನೀಚನಾದ ರಾವಣ ದೊಡ್ಡ ಗಂಡಸಿನಂತೆ ಬಂದು ಎನ್ನ ಮುಂದೆ ಈ ರೀತಿ ಮಾತನಾಡುವುದಕ್ಕೆ ಆ ಬಂಡರಾಮನು ನಿನ್ನ ಸುಖ ಕಾಣದೆ ಅರಣ್ಯದಲ್ಲಿ ಪುಟ್ಟವಾಗಿರುವನು ಸುಂದರ. ರಾಮನೆಂದು ಹೇಳುತ್ತಿರುವಿಯಲ್ಲ, ಎನ್ನ ಕಾಂತನಿಲ್ಲದ ವೇಳೆಯಲ್ಲಿ ಅರಣ್ಯಕ್ಕೆ ಬಂದು ಎನ್ನನ್ನು ಏತಕ್ಕೆ ಕೂಡ ಅಂತ ಬಂಡರಾಮನು ಜಮ್ಮವನ್ನು ಕೊಚ್ಚಿಕೊಂಡರೆ ನಾನನ್ನು ಬೆದರವನ. ಏ ಸುಂದರಿ, ಬಯಸುವುದು ನ್ಯಾಯವೇನ? ಬಯಸುವುದು ನ್ಯಾಯವೇನೋ? ಮಂದ ಬುದ್ಧಿಯ ಜನವಲ್ಲ ಮತ್ತು ಮತಿಯೇ ಆಟವು ನಿನ್ನ ಸರಿಯೇ? ಜನವಲ್ಲ ಮತ್ತು ಮತಿಯೇ ಆಟವು ನಿನಗೆ ಸರಿಯೇ? ಎಲ್ಲಯ ಕೇಳುವುದು ಇದು ಸರಿಯೇ? ಕೇಳೋ ಎನ್ನಯ ನನ್ನ ಹಾರೆ ಆಗುವೆ ದುರ್ಮರಣ, ಆಗುವೆ ದುರ್ಮರಣ. ಎಲ್ಲೋ ಲಂಕಾಧೀಶ್ವರನೇ, ಎಲ್ಲೋ ಲಂಕಾಧೀಶ್ವರನೇ, ಎಲೆ ಸುಂದರ, ಪರಸ್ತ್ರೀಯಳಾದ ಎನ್ನನ್ನು ಪರಿಪರಿಯಿಂದ ಗೋಳಾಡಿಸಿ ನಿನ್ನ ಶಾಪವನ್ನೇ ನೀನೇ ಬರಮಾಡಿಕೊಳ್ಳಬೇಡ. ಪರಿಪರದಿಂದ ಗೋಳಾಡಿಸಿದರೆ ನೀನು ಮಾಡಬಹುದನ್ನ ಸುಂದರ. ಪರಸ್ತ್ರೀಯರ ಮೇಲೆ ಆಸೆ ಪಟ್ಟು ಈ ನಿನ್ನ ದೇಹವನ್ನು ದಹಿಸಿಕೊಳ್ಳಬೇಡ. ನಿನ್ನ ಮೇಲೆ ಹಾಪಾಕ್ಷಿರುವುದ ಸುಂದರಿ. ಕೆಲವೋ ಕುಲ್ಲ, ಕುಲ್ಲರೆ, ಲಂಕಾಧೀಶ್ವರನೆಂಬ ಗರ್ವದಿಂದ ಮೆರೆಯುತ್ತಿರುವ ನಿನ್ನ ಸೊಕ್ಕು ದಿಕ್ಕಾಪಾಲಾಗ, ನಿನ್ನ ಗಂಡು ದಿಕ್ಕಪಾಲಾಗಿ ಹೋಗಲಿ. ನಿನ್ನ ಐಶ್ವರ್ಯವಲ್ಲ ಹಾಳಾಗಿ ಹೋಗಲಿ. ಆ ಬಂಡರಾಮನ ದಿಕ್ಕಪಾಲಾಗಿ ಹಾಳಾಗಿ ಹೋಗಲಿ. ಎನ್ನ ಕಾಂತನಾದ ಶ್ರೀರಾಮನು ನಿನ್ನನ್ನು ಕಂಡರೆ ಮಾತನಾಡಿದ ಸುಂದರ, ತನ್ನ ಕರದಲ್ಲಿರುವ ಖಡ್ಗದಿಂದ ಈ ನಿನ್ನ ದಶಶಿರಗಳನ್ನು ಆತ ಮಾಡಿ ಬಿಡುವರು ನೋಡು. ನಿನ್ನ ಗಂಡನ ಬಂಡರಾಮನ ಬಂದರೆ ಈ ಖಡ್ಗದಿಂದ ಖಂಡಿಸಿ ನಿನ್ನ ಪಾದನ ಆರಿಸಿ ಬಿಡುವೆ. ಆತ ಮಾಡಿ ಬಿಡುವರು ನೋಡು ಕಂಡೆಯ ದುರ್ಮಾರ್ಗನಾದ ರಾವಣ. ಏ ದುರ್ಮಾರ್ಗವೇ, ಏನೇ ನೀಚ ಮಾನಿಕರಾದ ಜಾನಕಿ ಕೆಲಸಕ್ಕೆ ಬಾರದಂತ ಮಾತುಗಳನ್ನು ಆಡಿ ನನ್ನನ್ನು ಸಿಟ್ಟಿ ಹಿಂಸ ಸಾರಥಿ ಇವಳ ಆಡಿದ ಮಾತನ್ನು ಕೇಳಿದ್ಯಾ? ಮಂಡರಾಮನನ್ನ ಕಂಡರನ್ನು ಸರಂಗಳನ್ನು ಖಂಡಿಸುವಂತ ಹೇಳಗಳಲ್ಲ, ಇವಳ ಮಾತು ಸರಿಯಲ್ಲ. ಅಂತ ಪರಾಕ್ರಮನಾದರೂ ಘೋರ ಅರಣ್ಯದಲ್ಲಿ ಬಿಟ್ಟು ಹೋರಾಡಲು ಬಿಟ್ಟು ಆ ಬಂಡರಾಮನ ಆತಕ್ಕೆ ಮೊದಲು ಸುಂದರಿ ಮಜಗಜ ಗಂಡ ಬೇಡಿನಂತವಪ್ಪ ಆ ಬಂಡರಾಮನನ್ನು ಜಮ್ಮವನ್ನು ಕೊಚ್ಚಿಕೊಂಡರೆ ನಿನ್ನನ್ನು ವರ್ಷದ ಬಿಡಲು ಇಲ್ಲವಾಗಿದ್ದರೆ ದೋಸನ ನಾರಿ ಮೊದಲ ಕಟಾರಿ ಮಾತಿನ ಮಿಟಾರಿ ನಮ್ಮ ಲಂಕ ಪಟ್ಟಣಿಗೆ ದಾರಿ
ಆ ಸಾರಥಿ, ಈ ದುರ್ಮಾರ್ಗನಾದ ರಾವಣನು ನನ್ನ ಕಾಂತನನ್ನು ಅಗಲಿಸಿ ನನ್ನನ್ನು ಪರಿಪರಿಯಿಂದ ಗೋಳಾಡಿಸಿದ. ಹೌದು ಮಾತೆ. ಇವನಿಗೆ ನೀತಿಯನ್ನು ಹೇಳುವವರು ದಾರು ಇಲ್ಲದಂತಾಯಿತೆ. ಹಾ, ಅಯ್ಯೋ ಶ್ರೀರಾಮಚಂದ್ರ, ಲಕ್ಷ್ಮಣ, ನನ್ನನ್ನು ಈ ಮೂರ್ಖನ ಕೈಗೆ ಒಪ್ಪಿಸಿ ಎಂತಲೂ ಮಾಯವಾಗಿ ಹೋಗಿರ. ನನಗೆ ಬಂದು ಎನ್ನ ಕಷ್ಟವನ್ನು ಪರಿಹಾರ ಮಾಡಿರಿ ಕಂಡೆಯ ಶ್ರೀರಾಮಚಂದ್ರನೇ. ನೋಡೋಣ ಎನ್ನ ಜೀವನ ದೊಡೆಯ ನೀನು ಪ್ರೀತಿ ಸತಿಯ ಇದ ನುಡಿಯ ಆಲಿಸಯ ಸೀತೆಯ ನೀನು ಬಯಸಿ ಕೆರಬೇಡ ಎನ್ನಯ ಮಾತನ ಮೀರಲು ಬೇಡ. ಸೀತೆಯ ನೀನು ಬಯಸಲು ಬೇಡ ಎನ್ನಯ ಮಾತನ ಮೀರಲು ಬೇಡ. ಅವಳನ ಬಯಸೆ ಕೆಡವವರೇನು ಅವಳನ ಬಯಸೆ ಕೆಡವುವೆನೇನು ಎನ್ನಯ ಮಾತನು ಕೇಳೋಯಿಲ್ಲ ಎನ್ನಯ ಮಾತನು ಕೇಳೋಯಿಲ್ಲ ಇನೆಯ ಎನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿ ಸತಿಯ ನುಡಿಯ ಆಲಿಸಯ. ಕಾಂತ, ಕಾಂತೆ, ಸುಮ್ಮನೆ ವಿನಾಶ ಕಾಲಕ್ಕೆ ಸೀತೆಯನ್ನು ಬಯಸಿ ನಿನ್ನ ಪ್ರಾಣವನ್ನು ಅವಳ ತ್ಯಾಗ ಮೇಲೆ ಯಾಪಾಕ್ಷಿರವಾದ ಸುಂದರಿ. ಕಾಂತ, ಕಾಂತೆ, ಆಕೆಯನ್ನು ಕಾಡುವುದು ತರವಲ್ಲ. ಯಾತಕ್ಕೆ ತರವಲ್ಲ ಸುಂದರಿ? ಕಾಂತ, ಕಾಂತೆ, ಸುಮ್ಮನೆ ಆಕೆ ಧರ್ಮ ಸೆರೆಯನ್ನೇ ಬಿಟ್ಟು ಬಿಡೋ. ಕಾಂತ, ತಿಳಿದು ನೋಡ ಅವಳ ಬಿಡುವುದಿಲ್ಲ, ನಿನ್ನ ಮಾತು ನಾನು ಕೇಳುವುದಿಲ್ಲ. ಯಾರ ಮಾತು ಕೇಳುವೆ? ಆ ಸ್ತ್ರೀಯನ್ನು ಹೇಳ್ಕೊಂಡು ನಾನು ಕೊಡ್ಬೇಕೆಂಬ ಹಾಪಾಕ್ಷಿರವಾದ ಸುಂದರ. ಹೇ ರಮಣ, ರಮಣ, ನಮ್ಮಿಬ್ಬರ ಮಸ್ತಕದಲ್ಲಿ ನಿನ್ನ ಮಾಡಲಿಕ್ಕೆ ಈ ದಾರವನ್ನು ಕರೆಸವದಾರು ಸುಂದರಿ. ಸುಂದರ, ಇವಳನ್ನು ಕೂಡಿದರನ್ನ ಕೊಲ್ಲದಂದ ಭಯದ ಬಂದಿಯಾ? ನನ್ನ ಕೆಲಸವನ್ನು ಕೆಡಿಸಿಯ? ಪ್ರಿಯ, ಉರಿಮದಲ್ಲಿ ಹುಲ್ಲು ಹಾಕಿದಂತೆ ಮತ್ತಸ್ಥನನ್ನು ಕೋಪಾಗ್ನಿ ಹಿಂಸೆಗಳ ನಾರಿ ಹಿಡಿದ ತಕ್ಷಣ ನಿಲ್ಲುವ ನಾರಿ. ಸಹಸ್ರ ಸಹಸ್ರ ನ್ಯಾಯ ನೀತಿಯ ನಡೆದ ಸೀತೆಯ ಚೆನ್ನಾಗಿ ಕೇಳು. ನ್ಯಾಯ ನೀತಿ ನಡೆದ ಎನ್ನಯ ಮಾತನು ಕೇಳೋ ಕಾಲ ಎನ್ನಯ ಮಾತನು ಕೇಳೋ ಕಾಲ ಇನೆಯ ಎನ್ನ ಜೀವನ ದೊರೆಯ ನೀನು ಪ್ರೀತಿ ಸತಿಯಳ ಇದ ನುಡಿಯ ಆಲಿಸಯ. ಕಾಂತ, ಹೇ ಕಾಂತೆ, ಸೀತೆಯನ್ನು ರಾಮ ಲಕ್ಷ್ಮಣರು ಕಾಯುವರು. ಕಾಂತ, ಹೇ ಕಾಂತೆ, ಆಕೆಯ ಮಾನ ಅಭಿಮಾನವನ್ನು ಇಷ್ಟೊಂದು ಮುಖಭಂಗಿತ ಮಾಡೋದು ಸರಿಯಲ್ಲ. ಯಾತಕ್ಕೆ ಕಾಂತ, ತರವಲ್ಲ ಸುಂದರಿ? ಕಾಂತ, ಕಾಂತೆ, ಸೀತೆಯನ್ನು ಮುಟ್ಟಿದರೆ ಸುಟ್ಟು ಹೋಗುವುದು ಖಂಡಿತವೆಂದು ತಿಳಿ. ಕೆಟ್ಟವಾದ ಚಿಂತೆಯಿಲ್ಲ, ಆ ಸ್ಥಿತಿಯನ್ನು ಬಿಡುವುದಿಲ್ಲ. ಕಾಂತ, ಕಾಂತೆ, ನನ್ನ ಮಾತು ಕೇಳುವುದಿಲ್ಲವೇ? ಸರಮತ ಕೇಳುವುದಿಲ್ಲ ಸುಂದರಿ. ಸುಂದರ, ಸುಂದರಿ, ಸುಮ್ಮನೆ ಬಯಸಬೇಡ ಆಕೆಯನ್ನು. ಅವಳ ಮೇಲೆ ಯಾಪಕ್ಷಿರುವುದ ಸುಂದರಿ. ಕಾಂತ, ಕಾಂತೆ, ಆಕೆಯನ್ನು ಬಿಟ್ಟು ನನ್ನ ಮಂದಿರ ಕಡೆಗೆ ಹೋಗೋಣ ಕಡೆ. ಕಾಂತ, ಗುಣವಂತ
ನಿನ್ನ ಮಾತು ಕೇಳುವುದಿಲ್ಲ ಆಸ್ತಿಗಳನ್ನು ಬಿಡುವುದಿಲ್ಲ. ಹಾಗೆ ಕಾಂತಿ ನಿನಗೆ ಯಾತಕ್ಕೆ ಇಷ್ಟಂತೂ ಗಾಬರಿ? ಹಾ ಹಾಗೆ ರಮಣೆ, ರಮಣ ನಿನ್ನ ಕುಂಕುಮ ಕಾದ್ರೆ ಅಂತವಿಲ್ಲ. ಯಾತಕ್ಕೆಂದರೆ ನಾನು ಬ್ರಹ್ಮ ಕಡೆಯಿಂದ ವರವನ್ನ ಪಡೆದುಕೊಂಡ 3 ವರ್ಷಕ್ಕೆ ಗಂಡನಿಸಿದವನ ಕಾಲ್ಬೆಂಡವನ ಧರಿಸಿದವನು ಅಂತ ಹೇಳಿದಕ್ಕೆ ಅವನ ಸುದ್ದಿಗಳು ನಾರಿ ಹಿಡಿದು ಮಂದರಿದ್ದಾರೆ. ಕಾಂತ ಸುಂದರಿ, ಸೀತೆ ಪತೆಗಳು ಎಂತವರು? ಈ ದಶಕಂಠನ ಸಾಮಾನ್ಯ ತಿಳಿಯ ಸುಂದರಿ. ನಿನ್ನ ಅಷ್ಟಕಗಳನ್ನು ಒಂದೊಂದು ಓಳು ಮಾಡಿಬಿಡುವರು. ಇದೇ ಸುಂದರಿ, ಸುಂದರ 2 ವರ್ಷ ಸಿಂತಿಗಿಲ್ಲ, ಇನ್ನು 8 ತಲೆ ಇರುವುದು ನಿನ್ನ ಗಂಡನ ತಲೆ. ಕಾಂತ ಮನೋಹರಿ, ವಲ್ಲಭ ವಲ್ಲವೇ, ಏನು ಕೇಳು? ಚೆನ್ನಾಗಿ ಸುಂದರ. ಎಲ್ಲ ಕೈ ಹಿಡಿದ ಪತಿದೇವ, ಎಲ್ಲ ಬಾಳಿಗೆ ನೇ ಮಹಾದೇವ. ಎಲ್ಲ ಕೈ ಹಿಡಿದ ಪತಿದೇವ, ಎಲ್ಲ ಬಾಳಿಗೆ ನೇ ಮಹಾದೇವ. ಎಲ್ಲ ಮಾತನು ನೀ ಮೀರುವರೆ, ಎಲ್ಲ ಮಾತನು ನೀ ಮೀರುವರೆ. ಸೀತೆಯ ಬಯಸಿ ಕೆಡುವೆ, ಸೀತೆಯ ಬಯಸಿ ಕೆಡುವೆ. ಎಲ್ಲ ಕೈ ಹಿಡಿದ ಪತಿದೇವ, ಎಲ್ಲ ಬಾಳಿಗೆ ನೇ ಮಹಾದೇವ. ಕಾಂತಿ, ಚೆನ್ನಾಗಿ ಸುಂದರಿ. ನೀನೊಂದು ಬಗೆದರೆ ದೈವ, ಮತ್ತೊಂದು ಬಗೆಯುವ ಪ್ರಭವ. ಕಾಂತಿ, ಚೆನ್ನಾಗಿ ಸುಂದರಿ. ನೀನೊಂದು ಬಗೆದರೆ ದೈವ, ಮತ್ತೊಂದು ನಡೆಯುವ ಪ್ರಭಾವ. ಬ್ರಹ್ಮಲಿಖಿತವನ ಬಲ್ಲವರಾರು, ಬ್ರಹ್ಮಲಿಖಿತವನ ಬಲ್ಲವರಾರು. ಬಿಡುನೇ ಸೀತೆಯ ಬಯಕೆ, ಬಿಡುನೇ ಸೀತೆಯ ಬಯಕೆ. ಎಲ್ಲ ಕೈ ಹಿಡಿದ ಪತಿದೇವ, ಎಲ್ಲ ಬಾಳಿಗೆ ನೇ ಮಹಾದೇವ. ಕಾಂತ, ಕಾಂತಿ, ವಲ್ಲಭ, ವಲ್ಲವೇ, ಸೀತೆಯು ಒಂದು ಅಗ್ನಿ ಸಂಭೂತಳು. ಕಾಂತ, ಕಾಂತಿ, ಆಕೆಯನ್ನು ಎಳೆತಂದರೆ ಹೇಳ್ತಂದ್ರೆ ಏನು ಮಾಡುವ? ಬಾಳ ಕೂಡಬೇಕನ್ನೋದು ಆಪಾಕ್ಷಿರೋದು ಸುಂದರಿ. ಅದೇನು ಅಪೇಕ್ಷಿರೋದು? ಅವಳ ಮೇಲೆ ಆಪಾಕ್ಷಿರೋದು ಕಾಂತ, ಸುಂದರಿ. ಅವಳನ್ನು ಇಟ್ಟುಕೊಂಡು ಸುಖವನ್ನು ಪಡೆಯುವಲ್ಲ. ಕಾಂತ, ಈ ಸುಂದರಿ, ಎನ್ನ ಮಾತನ್ನು ಕೇಳು. ಸೀತೆಯನ್ನು ಸರ್ವದ ಕೇಳುವುದಿಲ್ಲ, ಆಸ್ತಿಗಳನ್ನು ಬಿಡುವುದಿಲ್ಲ. ಕಾಂತ, ಕಾಂತಿ, ನಾನು ಬಿಟ್ಟರೆ ತಾನೇ ನೀನು ಹೋಗೋದು. ವಲ್ಲಭ, ಬಿಟ್ಟರೆ ಸಿಂತಿಗಿಲ್ಲ, ಆಸ್ತಿಗಳನ್ನು ಬಿಡುವುದಿಲ್ಲ. ಕಾಂತ, ಕಾಂತಿ, ಸೀತೆಯನ್ನು ಬಯಸಬೇಡವೆಂದು ನಿನಗೆ ಯಾಕೆ ಸಾರಿ ಸಾರಿ ಬಯಸಬೇಕು ಸೆರಗೊಟ್ಟಿ ಸುಂದರ? ಬೇಡ. ಕಾಂತ, ತಿಳಿದು ನೋಡೋ ಮತ್ಯವಂತ. ಹಾಗೆ ಕಾಂತಿ, ನಿನ್ನ ನುಡಿಗಳಿಗೆ ನಾನು ಬೆರಗಾದನು. ಹಾ, ಇವಳನ್ನ ಕೂಡಬೇಕಾದರೆ ನೀನು ಬಂದು ಅಡ್ಡಿಯಾದಿಯಲ್ಲ, ಆದರೂ ಚಿಂತೆಗಿಲ್ಲ. ಹಾ. ಹಾಗೆ ರಮಣೆ, ರಮಣ, ನಾನು ಹೋಗಿ ಕಪಿಬಲದಿಂದ ಕೂಡಿಕೊಂಡು ಬಳಿರೆ ರಾಮಚಂದ್ರನ ಸಂಹಾರ ಮಾಡಿ ಬರದ ಒಳಗಾಗಿ ಈ ಸೀತೆಯನ್ನು ವಶವಾಗಂತ ಮಾಡ ಸುಂದರಿ ಎಲ್ಲ ಮುದ್ದೆ ಮನೋಹರಿ. ಕಾಂತೆ, ವಲ್ಲಭ, ವಲ್ಲವೇ, ತರೆಯೋ ಮೆರೆಯುವ ಅಮರನ ನಿನ್ನ